ಶ್ರೀ ಗುರುಭ್ಯೋ ನಮಃ. ಆನಂದ ರಾಮಾಯಣದ ಯಾತ್ರಾಕಾಂಡದ 2ನೇ ಸರ್ಗವನ್ನು ನಾವು ಶ್ರವಣ ಮಾಡ್ತಿದ್ವಿ. ಈ ಶತಕೋಟಿ ಶ್ಲೋಕಗಳಿಂದ ಘಟಿತವಾದ ರಾಮಾಯಣದ ಉತ್ಪತ್ತಿ ಹೇಗಾಯಿತು, ಅದರ ವಿಭಾಗ ಹೇಗಾಯಿತು, ಅದನ್ನು ಅವಲಂಬಿಸಿಯೇ 17 ಪುರಾಣಗಳು ಮತ್ತು 18ನೇ ಪುರಾಣವಾದಂತಹ ಮಹಾಭಾಗವತ ಮತ್ತು 6 ದರ್ಶನಗಳು ಇವುಗಳೆಲ್ಲ ಹೇಗೆ ಪ್ರವೃತ್ತ ಆದವು ಅನ್ನೋದನ್ನು ನಾವು ಶ್ರವಣ ಮಾಡಿದ್ವಿ. ಮತ್ತು ಯಾವ 4 ಪ್ರಧಾನ ಶ್ಲೋಕಗಳ ಸಾರ ಈ ಆಧ್ಯಾತ್ಮಿಕ ಸಾಹಿತ್ಯ ಅಂತನ್ನೋದನ್ನು ಕೂಡ ನಾವು ಶ್ರವಣ ಮಾಡಿದ್ವಿ. ನಿನಗೆ ನಾನು ಈ ಶ್ಲೋಕಗಳನ್ನೆಲ್ಲ ವಿವರಣೆ ಮಾಡಿ ಹೇಳಿದೆ. ಇವು ಬಹಳ ಪವಿತ್ರವಾದ ಶ್ಲೋಕಗಳು, ಪಾಪ ಪರಿಹಾರ ಮಾಡುವಂಥ ಶ್ಲೋಕಗಳು, ಅಜ್ಞಾನವನ್ನು ನಾಶ ಮಾಡುವಂಥ ಶ್ಲೋಕಗಳು ಅಂತ ಹೀಗೆ ಶಿವ ಪಾರ್ವತಿಗೆ ಕಥೆಯನ್ನು ಮುಂದುವರಿಸಿದ. ಈ ರಾಮಾಯಣ ವಿಧ್ವಸ್ತ ಆಗಿ ಹೋಗಿತ್ತು. 100 ಕೋಟಿ ಶ್ಲೋಕಗಳಿಂದ ಅದು ಖಚಿತವಾಗಿದ್ದರೂ ಕೂಡ ಕಾಲಕ್ರಮದಲ್ಲಿ ಅದನ್ನು ವಿಭಾಗ ಮಾಡಿ ಕೊಟ್ಟಿದ್ದರೂ ಆ ವಿಭಾಗ ಮಾಡಿ ಕೊಟ್ಟಂಥ ರಾಮಾಯಣವನ್ನು ಕೂಡ ಸರಿಯಾಗಿ ಅಧ್ಯಯನ ಮಾಡಲಿಕ್ಕೆ, ಅದನ್ನು ಉಳಿಸ್ಕೊಳ್ಳಿಕ್ಕೆ ಸ್ವಲ್ಪ ಕಷ್ಟ ಆಗುವಂಥ ಪ್ರಸಂಗ ಬಂದಿತ್ತು. ಉಳಿದ ಕೆಲವು ಭಾಗಗಳನ್ನು ಸೇರಿಸಿ ಸಪ್ತಕಾಂಡ ಮಿತಂ ಶುಭಂ 7 ಕಾಂಡಗಳ ರಾಮಾಯಣವನ್ನು ರಚನೆ ಮಾಡಿದ. ವೇದವ್ಯಾಸರು ಅದನ್ನು ರಚನೆ ಮಾಡಿದರು ಅಂತ ಹೀಗೆ ಮಾತಿದೆ. 24,000 ರಕ್ಷಿಷ್ಯತಿ ಮುನಿಸ್ತದ ಆದಾವಂತೆ ತತಸ್ತಸ್ಯ ಶ್ಲೋಕಾಸ್ತತ್ರ ಕಿಯಂತಿ. ಆ 24,000 ಶ್ಲೋಕಗಳಿಂದ ಕೂಡಿದ ರಾಮಾಯಣದ ಪ್ರಾರಂಭದಲ್ಲಿ ಮತ್ತು ಕೊನೆಯ ಭಾಗದಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಮಂಗಳ ಶ್ಲೋಕಗಳನ್ನು ನಾವು ಶ್ರವಣ ಮಾಡ್ತೇವೆ. ಭವಿಷ್ಯಂತಿ ಗಿರಿಜೆ ಅಗ್ರೆ ಮಂಗಲಾಚರಣಾದಿಶು. ಹೀಗೆ ಆ ವಾಲ್ಮೀಕಿಯೇ 100 ಶ್ಲೋಕಗಳಿಂದ ಘಟಿತವಾದ ರಾಮಾಯಣವನ್ನು ರಚನೆ ಮಾಡಿದ್ರು. ಅದರಲ್ಲಿ ಈ ಆನಂದ ರಾಮಾಯಣ ಮೊದಲಾದಂಥ ರಾಮಾಯಣ, ವಾಲ್ಮೀಕಿ ರಾಮಾಯಣ ಮೊದಲಾದ ರಾಮಾಯಣಗಳು ಮತ್ತು ಉಳಿದ ರಾಮಾಯಣಗಳು ಸೇರಿಕೊಂಡಿವೆ. ಮತ್ತು ಈ ವಾಲ್ಮೀಕಿ ರಚನೆ ಮಾಡಿದಂಥ ರಾಮಾಯಣ ಏನಿದೆ ಇದರದೇ ಸಾರ ಭಾಗವನ್ನು, ತತ್ವಭಾಗವನ್ನು ಗ್ರಹಣ ಮಾಡಿ ಮತ್ತು ಕೆಲವರು ಮುನಿಗಳು ವಾಲ್ಮೀಕಿ ರಚನೆ ಮಾಡಿದ್ದಲ್ಲದೆ ಮತ್ತು ಕೆಲವು ರಾಮಾಯಣಗಳನ್ನು ಮುನಿಗಳು ರಚನೆ ಮಾಡಿದರು. ಅದೇ ಅಗಸ್ತ್ಯ ರಾಮಾಯಣ ಇತ್ಯಾದಿ ರಾಮಾಯಣಗಳು. ಸಪ್ತರ್ಷಿ ರಾಮಾಯಣ ಅಂತ ರಾಮಾಯಣ ಕೂಡ ಇದೆ. ರಾಮಾಯಣಾನ್ಯನೇಕಾನಿ ಪೃಥಕಗ್ರೇ ಮುನೀಶ್ವರಾಹ ಭಾಗಾತ್ ಭರತಖಂಡಾಂತರ್ಗತಾತ್ ಕುಂಭೋದ್ಭವಾದಯ. ಕುಂಭೋದ್ಭವನಾದ ಅಗಸ್ತ್ಯ ಮೊದಲಾದವರು ತಮ್ಮ ತಮ್ಮದೇ ಆದ ರಾಮಾಯಣಗಳನ್ನು ರಚನೆ ಮಾಡಿದರು. ತಾನಿ ಸರ್ವಾಣಿ ಪಾರ್ವತಿ ವಾಲ್ಮೀಕಿಯ ದಿನಾದೇವಿ ನ ಜ್ಞೇಯಾನಿ ಮನೀಷಿಭಿಃ. ವಾಲ್ಮೀಕಿ ರಾಮಾಯಣಕ್ಕಿಂತ ಹೊರತು ಅಂತ ಅದನ್ನು ಭಾವಿಸಬಾರದು. ವಾಲ್ಮೀಕಿ ರಾಮಾಯಣದ ಸಾರ ಭಾಗವನ್ನೇ ತೆಗೆದು ಗ್ರಹಣ ಮಾಡಿದ್ದು ಅಂತ ಅದನ್ನೆಲ್ಲವನ್ನು ಕೂಡ ಹೇಳಬೇಕು. ಈ ಹಿಂದೆ ಸಾರಕಾಂಡವನ್ನು ನಾನು ನಿನಗೆ ಹೇಳಿದ್ದೆ. ಸಾರಕಾಂಡಂ ಪುರಾದೇವಿ ಯದುಕ್ತಂ ಚ ಮಯಾತವ ವಾಲ್ಮೀಕಿಯಾಚ ತಚ್ಚಾಪಿ ಸಾರ ಮುಧ್ಯತ್ಯ ವೈ ಮಯ. 24,000 ಶ್ಲೋಕಗಳಿಂದ ಘಟಿತವಾದ ಪ್ರಸಿದ್ಧವಾದ ವಾಲ್ಮೀಕಿ ರಾಮಾಯಣ ಏನಿದೆ, ಎಲ್ಲ ಕಡೆ ಪ್ರಚಲಿತವಾದದ್ದು, ಆ ವಾಲ್ಮೀಕಿ ರಾಮಾಯಣದ ಸಾರ ಭಾಗವನ್ನು ತೆಗೆದೇ ಈ ಆನಂದ ರಾಮಾಯಣದ ಸಾರ ಕಾಂಡವನ್ನು ರಚನೆ ಮಾಡಿದ್ದ ಮುನಿ. ಅದನ್ನೇ ನಾನು ನಿಮಗೆ ಇಲ್ಲಿ ತನಕ ಹೇಳಿದೆ. ಸಾರ ಭಾಗವನ್ನು ತೆಗೆದು ರಚನೆ ಮಾಡಿದ್ರಿಂದ ಅದಕ್ಕೆ ಸಾರಕಾಂಡ ಅಂತ ಹೆಸರು. ನಿವೇದಿತಂ ಹಿ ಅಧುನಾ ಪೃಷ್ಟಂ ರಾಮಕಥಾನಕಂ. ನೀನು ನನ್ನನ್ನು ಪ್ರಶ್ನೆ ಮಾಡಿದೆ ಅಂತ ನಾನು ನಿನಗೆ ಆ ವಿಸ್ತಾರವಾದ ಆ ಕಥೆಯನ್ನು ಸಂಕ್ಷಿಪ್ತವಾಗಿ ಮಾಡಿ ಹೇಳಿದೆ. ಮಾನಂ ರಾಮಚರಿತ್ರಸ್ಯ ಶತಕೋಟಿ ಪ್ರವಿಸ್ತರಂ ಪಂಚಾನನೋಪ್ಯಹಂ ದೇವಿ ದಿವ್ಯೈರ್ ವರ್ಷ ಅರ್ಬುದೈರಪಿ. ನಾನು ಶಿವ 5 ಮುಖ ಇದ್ದವನು. ಉಳಿದವರಿಗಿಂತ ಈ ಪ್ರವಚನ ಸಾಮರ್ಥ್ಯ ನನ್ನದು ಹೆಚ್ಚಿನದು. ಅಂಥವನಾದರೂ ಕೂಡ ನಾನು ಈ 100 ಕೋಟಿ ಶ್ಲೋಕಗಳಿಂದ ಕೂಡಿದ ರಾಮಾಯಣವನ್ನು ಪ್ರವಚನ ಮಾಡಲಿಕ್ಕೆ ಪ್ರಾರಂಭ ಮಾಡಿದರೆ ವಿಸ್ತಾರವಾಗಿ ಅದನ್ನು ವ್ಯಾಖ್ಯಾನ ಮಾಡಲಿಕ್ಕೆ ನಾನು ಸಮರ್ಥನಲ್ಲ. ಹಾಗಾಗಿ ಸಂಕ್ಷಿಪ್ತವಾಗಿ ಮಾತ್ರ ಸಾರ ಭಾಗವನ್ನು ತೆಗೆದು ನಾನು ನಿನಗೆ ಇಲ್ಲಿ ತನಕ ವಿವರಣೆ ಮಾಡಿ ಹೇಳಿದರೆ ಇನ್ನು ಮುಂದಿನ ಕೂಡ ವಿವರಣೆ ಮಾಡಿ ಹೇಳ್ತೀನಿ ಅಂದ ಶಿವ. ಅದು ಯಾವ ಭಾಗ ಮುಂದಿಂದು ಅಂತಂದ್ರೆ
ಈ ಮುಂದೆ ರಾಮದಾಸ ಅನ್ನೋವನು ವಿಷ್ಣುದಾಸ ಅನ್ನೋವನಿಗೆ ತನ್ನ ಶಿಷ್ಯನಿಗೆ ಈ ಕಥೆಯನ್ನು ಹೇಳೋನಿದ್ದಾನೆ ಇನ್ನು ಮುಂದೆ. ಅದನ್ನು ಜ್ಞಾನ ದೃಷ್ಟಿಯಿಂದ ಮೊದಲೇ ತಿಳಿದುಕೊಂಡು ನಾನು ನಿನಗೆ ಹೇಳ್ತೇನೆ ಎಂದ ಶಿವ. ಅಲ್ಲಿಗೆ ಆನಂದ ರಾಮಾಯಣದ ಯಾತ್ರಾಕಾಂಡದ ರಾಮಾಯಣ ವಿಸ್ತಾರ ಕಥನ ಅನ್ನುವಂಥ 2ನೇ ಸರ್ಗ ಮುಕ್ತಾಯ ಆಯಿತು. ಆಗ ಪಾರ್ವತಿ ಕೇಳಿದ್ರು, ಆ ರಾಮದಾಸ ಅಂದ್ರೆ ಯಾರು, ವಿಷ್ಣುದಾಸ ಅಂದ್ರೆ ಯಾರು? ಆ ಗುರುವಾದವನು ರಾಮದಾಸ ವಿಷ್ಣುದಾಸನಿಗೆ ಆ ಕಥೆಯನ್ನು ಯಾವಾಗ ಹೇಳ್ತಾನೆ, ಎಲ್ಲಿ ಹೇಳ್ತಾನೆ, ಅದರ ವಿವರಣೆಯನ್ನು ಮಾಡು. ಆಗ ಶಿವ ಹೇಳಿದ, ಈ ಭಾರತ ದೇಶದಲ್ಲಿ ದಂಡಕಾರಣ್ಯದಲ್ಲಿ ಗೋದಾವರಿ ನದಿಯ ತೀರ ಪ್ರದೇಶದಲ್ಲಿ ಒಂದು ಅಬ್ಜಕ ಅಥವಾ ಅಂಧಕ ಅನ್ನುವಂಥ ಒಂದು ಕ್ಷೇತ್ರ ಇದೆ. ಅದಕ್ಕೆ ಅಬ್ಜಕ ಅಂತ ಈ ಮೂಲದಲ್ಲಿದೆ, ವ್ಯಾಖ್ಯಾನದಲ್ಲಿ ಅದನ್ನು ಅಂಧಕ ಅಂತ ಹೇಳ್ತಾರೆ. ಅದು ಯಾವುದೋ ಒಂದು ತಪ್ಪಾಗಿರ್ಬೇಕು, ಅಬ್ಜಕ ಅಂತಲೇ ಇದ್ದಿರಬಹುದು. ಆ ಅಬ್ಜಕ ಅನ್ನೋ ಕ್ಷೇತ್ರದಲ್ಲಿ ನರಸಿಂಹ ಅನ್ನೋ ಒಬ್ಬ ಬ್ರಾಹ್ಮಣ ವಾಸ ಮಾಡ್ಕೊಂಡಿರ್ತಾನೆ. ಅವನಿಗೆ ಮಗ ಒಬ್ಬ ರಾಮ ಅನ್ನೋ ಹೆಸರಿನವನು. ಆ ಮಗನಿಗೊಬ್ಬ ಶಿಷ್ಯ ವಿಷ್ಣು ಅಂತ. ಆ ರಾಮನೇ ರಾಮದಾಸ, ಈ ವಿಷ್ಣುವೇ ವಿಷ್ಣುದಾಸ. ಗುರು ಶಿಷ್ಯರಿಬ್ಬರು ರಾಮನ ಸೇವೆಯನ್ನು ಮಾಡಲಿಕ್ಕೆ ಆಸಕ್ತರು, ಪರಸ್ಪರರನ್ನು ಮೀರಿಸಿದವರು. ಅವರಿಬ್ಬರು ಜಗತ್ತಿನಲ್ಲಿ ಪ್ರಸಿದ್ಧರು, ರಾಮನ ಭಕ್ತರು ಅಂತನ್ನೋ ದೃಷ್ಟಿಯಿಂದ. ಅವರು ದೇಶ ಸಂಚಾರ ಮಾಡಬೇಕು, ತೀರ್ಥಯಾತ್ರೆ ಮಾಡಬೇಕು ಅನ್ನೋ ಕಾರಣಕ್ಕೆ ನಾನಾ ಕಡೆ ಸಂಚಾರ ಮಾಡ್ತಾರೆ. ಗೌತಮಿ ನದಿಯ ದಕ್ಷಿಣ ತೀರದಲ್ಲಿ ಈ ರಾಮದಾಸ ತನ್ನ ತಂದೆಯ ಶ್ರಾದ್ದವನ್ನು ಮಾಡ್ತಾನೆ. ಆಮೇಲೆ ಗಯಾ ಕ್ಷೇತ್ರದಲ್ಲಿ ಕೂಡ ಶ್ರಾದ್ದ ಮಾಡ್ತಾನೆ. ಪೃಥಿವ್ಯಾಂ ಯಾನಿ ತೀರ್ಥಾನಿ ತತ್ರ ಗತ್ವಾ ಯಥಾಕ್ರಮಂ. ಇವಷ್ಟೇ ಅಲ್ಲದೆ ಪೃಥ್ವಿಯಲ್ಲಿರುವಂಥ ಉಳಿದೆಲ್ಲ ತೀರ್ಥಗಳನ್ನು ಆತ ಸಂಚಾರ ಮಾಡ್ತಾನೆ. ಮತ್ತೆ ಗೋದಾವರಿ ನದಿ ತೀರಕ್ಕೆ ತನ್ನ ಮೂಲ ಪ್ರದೇಶಕ್ಕೆ ಬಂದು ಗೃಹಸ್ಥಾಶ್ರಮವನ್ನು ಸ್ವೀಕಾರ ಮಾಡಿಕೊಂಡು ಅಧ್ಯಾಪಯಿಸತಿ ಛಾತ್ರಾನ್, ಒಂದಿಷ್ಟು ವಿದ್ಯಾರ್ಥಿಗಳನ್ನು ತನ್ನ ಸಮೀಪ ಇಟ್ಕೊಂಡು ಅವರಿಗೆ ಅಧ್ಯಾಪನ ಮಾಡಿಸ್ತಾನೆ. ಒಮ್ಮೆ ಅವನ ಶಿಷ್ಯ ವಿಷ್ಣುದಾಸ ನಾನಾಥದ ಕಥೆಗಳನ್ನೆಲ್ಲ ಕೇಳಿದ ಬಳಿಕ ಆ ರಾಮದಾಸನ ಮುಖದಿಂದ ಸಾರಕಾಂಡವನ್ನು ಕೇಳಬೇಕು ಅಂತ ಅಪೇಕ್ಷೆ ಪಡ್ತಾನೆ. ಆ ರಾಮದಾಸನಿಗೆ ಗುರುವಿಗೆ ಹೀಗೆ ಹೇಳ್ತಾನೆ, ಗುರೋತೆ ಪ್ರಷ್ಟುಮಿಚ್ಛಾಮಿ ತತ್ವಂ ವಕ್ತು ಮಿಹಾರ್ಹಸಿ. ನಿನ್ನನ್ನು ನಾನು ಈ ಯಾತ್ರಾಕಾಂಡದ ಬಗ್ಗೆ ಉಳಿದ ಕಥೆಗಳ ಬಗ್ಗೆ ಪ್ರಶ್ನೆ ಕೇಳಬೇಕು ಅಂತ ಅಪೇಕ್ಷೆ ಪಡ್ತೀನಿ, ಅದನ್ನು ಹೇಳು. ಇಲ್ಲಿ ತನಕ ಸಾರಕಾಂಡವನ್ನು ಹೇಳಿ ಮುಗಿಸಿದ್ದಿ, ಮುಂದಿನ ಕಥೆಯನ್ನಾದರೂ ಹೇಳು. ಯಾಕೆ ಮುಂದಿನ ಕಥೆಯನ್ನು ಕೇಳಬೇಕು ಅಂತ ನನಗೆ ಅಪೇಕ್ಷೆ ಬಂದಿದೆ ಅಂದರೆ, ನಕಿಂಚಿತ್ ಸೌಖ್ಯಲೇಶು ಅಪಿ ಜಾನಕ್ಯ ರಾಘವಸ್ಯ. ಇಡೀ ಈ ಸಾರಕಾಂಡದ ತುಂಬೆಲ್ಲ ರಾಮ ಸೀತೆಯರು ಗೋಳನ್ನೇ ಕೇಳಿದ್ದಾಯ್ತು. ಅವ್ರಿಗೇನು ಸ್ವಲ್ಪ ಆದರೂ ಸುಖ ಆಗಿದ್ದೇ ನಮಗೆ ಕೇಳಿ ಬರಲಿಲ್ಲ. ಅದಕ್ಕಾಗಿ ಅವ್ರು ಏನು ಸುಖಪಟ್ಟರು, ಅದ್ರ ಮುಂದಿನ ಕಥೆಯನ್ನೆಲ್ಲ ಹೇಳು. ರಾಮ ತನ್ನ ರಾಜ್ಯವನ್ನು ವಿಸ್ತಾರ ಮಾಡಿದ ಕಥೆ, ಸಾಮಂತರನ್ನೆಲ್ಲ ಗೆದ್ದು ರಾಜ್ಯವನ್ನು ವಿಸ್ತಾರ ಮಾಡಿದ ಕಥೆಯನ್ನು ಹೇಳಲಿಲ್ಲ. ಏನು ಯಾಗಗಳನ್ನು ಮಾಡಿದ, ಅವನ ಸಂತಾನ ಏನು, ಮಕ್ಕಳ ಮತ್ತು ತಮ್ಮಂದಿರ ಮಕ್ಕಳ ಅವರ ವಿವಾಹ ಇತ್ಯಾದಿಗಳ ಬಗ್ಗೆ ಹೇಳು. ಕೇಳಬೇಕು ಅಂತ ನನಗೆ ಅಪೇಕ್ಷೆ ಬಂದಿದೆ. ರಮ್ಯಂ ಪವಿತ್ರಂ ಆನಂದದಾಯಕಂ ಪಾಪಕಾಪಹಂ, ಪಾಪ ಪರಿಹಾರ ಮಾಡುವಂಥ ಕಥೆ ಇದೆ, ಅದನ್ನು ಹೇಳು. ಆಗ ರಾಮದಾಸ ಈ ಮುಂದೆ ಅಂತ ಹೇಳಿದ, ಒಳ್ಳೆಯ ಪ್ರಶ್ನೆ ಕೇಳಿದೆ. ಅದು ಈ ರಘುನಾಥನ ಚರಿತ್ರೆ ಏನಿದೆ ಅದು ಮಂಗಲದಾಯಕವಾದದ್ದು. ಸಮಾಧಾನ ಚಿತ್ತನಾಗಿ ಆ ಕಥೆಯನ್ನು ಕೇಳು, ನಾನು ಹೇಳ್ತೇನೆ. ರಾವಣನನ್ನ ಕೊಂದು ರಾಜ್ಯವನ್ನೆಲ್ಲ ನಿಷ್ಕಂಟಕವನ್ನಾಗಿ ಮಾಡಿಕೊಂಡು ಮುಕ್ತಿಪುರಿಯಾದಂತಹ ಅಯೋಧ್ಯೆಗೆ ಬಂದು ನೆಲೆಸಿದ. ಅಯೋಧ್ಯೆ ಅಂದ್ರೆ ಮುಕ್ತಿಪುರಿ. ಈ ಅಯೋಧ್ಯ, ಮಥುರಾ, ಮಾಯಾ, ಕಾಶಿ, ಕಾಂಚಿ ಅಂತೆಲ್ಲ ಏನಿವೆ ಅವೆಲ್ಲ ಪವಿತ್ರ ಕ್ಷೇತ್ರಗಳು. ಅಂಥದ್ದು ಇದೊಂದು ಮುಕ್ತಿಪುರಿ, ಭಕ್ತರಿಗೆ ಮುಕ್ತಿಯನ್ನು ಕೊಡುವಂತಹ ಕ್ಷೇತ್ರ ಇದು. ಅಲ್ಲಿ ದುರ್ಭಿಕ್ಷವಿರಲಿಲ್ಲ, ಚೌರ್ಯವಿರಲಿಲ್ಲ, ಅಪಮೃತ್ಯು ಇರಲಿಲ್ಲ, ಯಾವುದೇ ಥರದ ಈತಿ ಅಂದರೆ ತೊಂದರೆ ಸಂಕಟ ಇರಲಿಲ್ಲ, ದಾರಿದ್ರ್ಯವಿರಲಿಲ್ಲ, ಭಯ ಇರಲಿಲ್ಲ, ಚಿಂತೆ ಇರಲಿಲ್ಲ. ಯಾವನೂ ಕೂಡ ಭಿಕ್ಷಾರ್ಥಿ ಆದವನು ಇರಲಿಲ್ಲ, ಕೆಟ್ಟ ನಡತೆ ಇದ್ದವನು ಇರಲಿಲ್ಲ, ಪಾಪಾತ್ಮನಾದವನು, ನಿಷ್ಠುರವಾದ ಕಠೋರವಾದ ಮಾತನಾಡುವವನು ಯಾರೂ ಇರಲಿಲ್ಲ, ಕ್ರೋಧ ಸ್ವಭಾವ ಇದ್ದವನು, ಕೃತಜ್ಞನಾದವನು ಕೂಡ ಇರಲಿಲ್ಲ ರಾಮ ರಾಜ್ಯವನ್ನು ಆಳುವಾಗ. ಒಮ್ಮೆ ಸೀತೆ ಏನು ಮಾಡಿದ್ಲು, ತನ್ನ ಗಂಡನ ಸಮೀಪಕ್ಕೆ ಬಂದು ಏಕಾಂತದಲ್ಲಿ ಸ್ಮಿತವಕ್ತ್ರ, ಮುಖದಲ್ಲಿ ಮುಗುಳ್ನಗೆಯನ್ನು ತುಂಬಿಕೊಂಡು ಈ ಮುಂದಿನಂತೆ ಮಾತನ್ನು ಹೇಳಿದರು. ಆ ಮಾತನ್ನು ಹೇಳುವಾಗಲೂ ಕೂಡ ಆಕೆ ಅವನ ಸೇವೆಯಲ್ಲಿ ಆಸಕ್ತವಾಗಿದ್ಲು.
ಚಾಮರ ವ್ಯಗ್ರಹಸ್ಥ, ಕೈಯಲ್ಲಿ ಚಾಮ್ರವನ್ನು ಹಿಡಿದುಕೊಂಡು ಪತಿಯ ಸೇವೆ ಮಾಡ್ತಿದ್ಲು. ವಿನಯ ಅವನತಾನನ, ಧಾಷ್ಟ್ಯದಿಂದ ಆತನ ಮುಖವನ್ನು ಆಕೆ ನೋಡ್ತಿರ್ಲಿಲ್ಲ. ವಿನಯದಿಂದ ಮತ್ತು ಲಜ್ಜೆಯಿಂದ ಮುಖವನ್ನು ಕೆಳಗೆ ತಗ್ಗಿಸಿದ್ಲು. ರಾಮ ರಾಜೀವ ಪತ್ರಾಕ್ಷ ರಾವಣಾರೇ ಮಮ ಪ್ರಭೋ, ನಿನ್ನ ಸಮೀಪದಲ್ಲಿ ಒಂದು ವಿಜ್ಞಾಪನೆಯನ್ನು ಇಡಬೇಕು ಅಂತ ಅಪೇಕ್ಷೆ ಪಡ್ತೇನೆ, ನೀನು ಅಪ್ಪಣೆ ಕೊಟ್ರೆ. ನನ್ನ ವಿಜ್ಞಾಪನೆ ಏನಿದೆ, ಇದೇನೋ ಶುದ್ರವಾದ ವಿಜ್ಞಾಪನೆ, ಸುಖಕ್ಕಾಗಿ ಮಾಡಿಕೊಂಡ ವಿಜ್ಞಾಪನೆ ಅಲ್ಲ ಇದು. ಧರ್ಮ ಮೂಲಂ ಮಹೋದಯಂ, ನಮ್ಮ ಪುಣ್ಯ ನಮ್ಮ ಕೀರ್ತಿಯನ್ನು ಹೆಚ್ಚಿಸುವಂಥದ್ದು. ಅದನ್ನು ಕೇಳಿ ರಾಮ ಹೇಳಿದ, ಹೇ ಸೀತೆ ಕಂಚನಯನೇ ಮಮ ಪ್ರಾಣ ಸುಖಾಸ್ಪದೆ, ಅದನ್ನು ಶೀಘ್ರದಲ್ಲಿ ಹೇಳು, ಅದನ್ನು ಮಾತನ್ನು ನಾನು ನಡೆಸಿಕೊಡ್ತೇನೆ. ನೀನು ಹಿಂದೆ ನಿನ್ನ ತಂದೆಯ ಮಾತಿನಂತೆ ಆತನ ಆದೇಶದಂತೆ ದಂಡಕಾರಣ್ಯಕ್ಕೆ ಹೋಗಿದ್ದೆ, ನನ್ನನ್ನು ಕರೆದುಕೊಂಡು ಮತ್ತು ಲಕ್ಷ್ಮಣನನ್ನು ಕರೆದುಕೊಂಡು. ಶೃಂಗಬೇರಪುರಕ್ಕೆ ನಾವು ಹೋದ್ವಿ ಮೊದಲು, ಅಯೋಧ್ಯೆಯನ್ನು ದಾಟಿ. ಆ ಗಂಗಾ ನದಿಯನ್ನು ದಾಟುವ ಸಂದರ್ಭದಲ್ಲಿ ನಾವು ಮೂವರು ಕೂಡ ನೌಕೆಯಲ್ಲಿ ಕುತ್ಕೊಂಡಿದ್ದಾಗ ಗುಹ ಅದನ್ನು ದಾಟಿಸ್ತಿದ್ದ. ಆ ಸಂದರ್ಭದಲ್ಲಿ ನಾನೊಂದು ಪ್ರಾರ್ಥನೆಯನ್ನು ಮಾಡಿದ್ದೆ, ಅದು ವಾಲ್ಮೀಕಿ ರಾಮಾಯಣದಲ್ಲಿ ಕೂಡ ಬಂದಿತ್ತು. ಸಂಕಲ್ಪಿತಮ್ಮಯ, ಅದೇನು ಸಂಕಲ್ಪ ಮಾಡಿದ್ದೆ ಅನ್ನೋದನ್ನು ಈಗ ಹೇಳ್ತೀನಿ. ದೇವಿ ಗಂಗೆ ನಮಸ್ತೆಸ್ತು ನಿವೃತ್ತ ವನವಾಸತಃ ರಾಮೇಣ ಸಹಿತಾಹಂ ತ್ವಾಂ ಲಕ್ಷ್ಮಣೇನ ಚ ಪೂಜೆಯೇ. ಗಂಗಾದೇವಿಯೇ ನಿನಗೆ ನಮಸ್ಕಾರ ಇರಲಿ. ವನವಾಸದಿಂದ ಮರಳಿ ಬರುವಾಗ ರಾಮ ಲಕ್ಷ್ಮಣರ ಒಡಗೂಡಿ ನಾನು ನಿನ್ನನ್ನು ಪೂಜೆ ಮಾಡ್ತೇನೆ. ಬೇಕಾದಷ್ಟು ದೊಡ್ಡ ಪ್ರಮಾಣದ ಮದ್ಯ, ಸುರ, ಮಾಂಸ, ಉಪಹಾರ ಇಷ್ಟ, ನಾನಾ ಬಲಿಭೀರಾದೃತ, ನಾನಾ ಥರದ ಬಲಿ ಇತ್ಯಾದಿಗಳ ಮೂಲಕವಾಗಿ ನಾನು ನಿನಗೆ ಪೂಜೆಯನ್ನು ಮಾಡ್ತೇನೆ. ಅದು ನಿನಗೂ ಕೂಡ ಗೊತ್ತಿತ್ತು. ನಾನು ಮಾಡಿಕೊಂಡ ಆ ಹರಕೆ ಅದೇನು ರಹಸ್ಯದ ಹರಕೆ ಆಗಿರಲಿಲ್ಲ, ಅದನ್ನು ಬಹಿರಂಗವಾಗೇ ನಾನು ಮಾಡಿಕೊಂಡಿದ್ದೆ, ನೀನು ಅದನ್ನು ಕೇಳಿದ್ದೆ. ಆದರೆ 14 ವರ್ಷ ಕಳೆದ ಬಳಿಕ ನಾವು ಮರಳಿ ಬರುವಾಗ ಆ ಹರಕೆಯನ್ನು ಈಡೇರಿಸಲಿಕ್ಕಾಗಲಿಲ್ಲ. ವಿಮಾನದ ಮೂಲಕ ನಾವು ಬರ್ತಿದ್ವಿ, ಒಂದು ಕಾರಣ. ಮತ್ತು ಭರತ ಶತ್ರುಘ್ನ ಕೌಸಲ್ಯ ಮೊದಲಾದವರನ್ನ ಭೇಟಿ ಆಗಬೇಕು ಸಾಧ್ಯವಾದಷ್ಟು ಶೀಘ್ರ ಅನ್ನುವಂಥ ಆತುರ ಮತ್ತೊಂದು ಕಾರಣ. ನಾನು ಅದನ್ನು ವಿಸ್ಮೃತ, ಸತ್ಯ ಹೇಳಬೇಕು ಅಂದರೆ ಅದನ್ನು ಮರೆತೇ ಬಿಟ್ಟಿದ್ದೆ ನಾನು. ಈಗ ನನಗದು ನೆನಪಿಗೆ ಬರ್ತಿದೆ. ನನ್ನ ಸಂಕಲ್ಪ ಈಡೇರಿಕೆಗಾಗಿ ನನ್ನ ಜೊತೆಗೆ ನೀನು ಗಂಗಾ ನದಿಗೆ ಬರಬೇಕು. ನನ್ನ ಜೊತೆಗೆ ಮಾತೃ ಬಂಧುವಿಹಿ, ನಿನ್ನ ತಮ್ಮಂದರ ಜೊತೆಗೆ, ಮಾತೃ ತಾಯಂದಿರ ಜೊತೆಗೆ ನೀನೆಲ್ಲರನ್ನು ಕರೆದುಕೊಂಡು ಅಲ್ಲಿಗೆ ಪ್ರಾರ್ಥನೆ ಮಾಡ್ಲಿಕ್ಕೆ ಬರಬೇಕು. ನನ್ನ ಸಂಕಲ್ಪ ನಿನ್ನ ಮನಸ್ಸಿಗೆ ಹಿಡಿಸಿದ್ದಾದರೆ ನತ್ತಾಂ ಆಜ್ಞಾಪಯಾಮ್ಯಹಂ, ಇದು ನಿನಗೆ ವಿನಂತಿ ಅಷ್ಟೇ, ನಿನಗಿದೇನು ಆಜ್ಞೆ ಅಲ್ಲ ಅಂದ್ಲವಳು. ಅದನ್ನ ಕೇಳಿ ರಾಮ ಮುಗುಳ್ನತ್ತಿದ. ಅವಳನ್ನ ಆಲಿಂಗನ ಮಾಡ್ಕೊಂಡು ಈ ಮುಂದಿನಂತೆ ಮಾತು ಹೇಳಿದ. ಏತದ್ವಚನ ಚಾತುರ್ಯಂ ಕುತೋ ಜಾನಾಸಿ ಮೈಥಿಲಿ, ಇಷ್ಟು ಚಾತುರ್ಯಪೂರ್ಣವಾಗಿ ನೀನು ಮಾತಾಡ್ತೀನಿ ಅಂತ ನನಗೆ ಗೊತ್ತಿರಲಿಲ್ಲ. ಇದನ್ನ ಇಂಥ ಚಮತ್ಕಾರದಿಂದ ಮಾತನಾಡೋದನ್ನು ನೀನು ಎಲ್ಲಿಂದ ಕಲಿತಿ? ಅದೇನೇ ಇರಲಿ, ಗಂಗಾ ನದಿಗೆ ಹರಕೆಯನ್ನು ಒಪ್ಪಿಸಬೇಕು ಅಂತ ನೀನೇನು ಪ್ರತಿಜ್ಞೆ ಮಾಡಿದ್ದೆ, ಅದು ನಿನ್ನ ಒಬ್ಬಳದೇ ಪ್ರತಿಜ್ಞೆ ಅಲ್ಲ, ಅದು ಮಮೈವ ತತ, ನಾನು ಕೂಡ ಪ್ರತಿಜ್ಞೆಯನ್ನು ಮಾಡಿದಂತೆ ಅರ್ಥ. ನೀನು ಹೊತ್ತ ಹರಕೆ ಅದು ನಾನೂ ಹೊತ್ತಂತೆ. ನನ್ನ ಪ್ರತಿಜ್ಞೆಗಳು ನಿನ್ನ ಪ್ರತಿಜ್ಞೆಗಳು, ನಿನ್ನ ಹರಕೆಗಳು ನನ್ನ ಹರಕೆಗಳು. ಅದಕ್ಕಾಗಿ ನಾವು ಎಲ್ಲ ಥರದ ಸಿದ್ಧತೆಗಳನ್ನ ಮಾಡ್ಕೊಳ್ಳೋಣ. ನಾಳೆ ಗಂಗಾ ನದಿಗೆ ನೀನು ಹೋಗ್ಲಿಕ್ಕೆ ಸಾಧ್ಯ ಇದೆ. ಗಂಗಾ ನದಿಯ ಯಾವ ಭಾಗದಲ್ಲಿ, ಗಂಗಾ ನದಿಯ ಯಾವ ತೀರದಲ್ಲಿ, ಯಾವ ಪ್ರದೇಶದಲ್ಲಿ ನೀನು ಹೋಗಬೇಕು, ಅಲ್ಲಿ ನೆಲೆಸಬೇಕು ಅಂತ ಅಪೇಕ್ಷೆ ಪಡ್ತೀವಿ, ಅದನ್ನು ಹೇಳು. ಅದನ್ನು ಹೇಳಿದರೆ ಆ ಪ್ರದೇಶದಲ್ಲಿ ನಮಗೆ, ನಮ್ಮ ಸೈನ್ಯಕ್ಕೆ, ಪರಿವಾರಕ್ಕೆ ಯೋಗ್ಯವಾದಂಥ ಮಾರ್ಗ, ಪ್ರದೇಶ, ಅಲ್ಲಿ ಬಿಡಾರಕ್ಕೆ ಅನುಕೂಲವಾದಂಥ ಎಲ್ಲ ಕೆಲಸಗಳನ್ನು ನಾನು ಮಾಡಿಸ್ತೇನೆ. ಹೀಗೆ ರಾಮ ಹೇಳಿದ ಮೇಲೆ ಅವಳನ್ನು ಗಂಗಾಚ ಸರಯೂ ಸಂಗತ ಅಸ್ತಿ ಪ್ರಭುತ್ವ, ಎಲ್ಲಿ ಗಂಗಾ ಮತ್ತು ಸರಯೂ ನದಿಗಳ ಸಂಗಮ ಆಗ್ತದೋ ಅಲ್ಲಿ ನಾನು ಹೋಗಬೇಕು, ಅಲ್ಲಿ ನನ್ನ ಹರಕೆಯನ್ನು ಈಡೇರಿಸ್ಕೊಳ್ಬೇಕು ಅಂತ ಅಪೇಕ್ಷೆ ಪಡ್ತೇನೆ. ಗಂಗಾ ನದಿಯ ಉತ್ತರ ದಿಗ್ಭಾಗದಲ್ಲಿ ನಾನು ವಾಸ ಮಾಡಬೇಕು ಅಂತ ಅಪೇಕ್ಷೆ ಪಡ್ತೀನಿ, ಅಲ್ಲಿ ಇರಬೇಕು ಅಂತ ಅಪೇಕ್ಷೆ ಪಡ್ತೀನಿ. ಹಾಗೆ ಆಗಲಿ ಎಂದ ರಾಮ.
ದ್ವಾರಪಾಲಕರನ್ನ ಕರೆದು ಪಟೈರಾಚ್ಛಾದ್ಯ ಜಾನಕೀಂ. ಇಲ್ಲಿ ಹೀಗಿದೆ, ಸೀತೆಯನ್ನ ಒಳಗೆ ಕಳಿಸಿದ, ಅಂತಃಪುರದ ಒಳಗೆ ಕಳಿಸಿದ. ಆ ದ್ವಾರಪಾಲಕರನ್ನು ಕರೆದ. ದ್ವಾರಪಾಲಂ ಸಮಾಹೂಯ ಪಟೈರಾಚ್ಛಾದ್ಯ ಜಾನಕೀಂ. ಪಟೈರಾಚ್ಛಾದ್ಯ ಜಾನಕೀಂ ಅನ್ನೋ ಮಾತಿಗೆ ಈ ಹಿಂದಿ ವ್ಯಾಖ್ಯಾನಕಾರರು ಸೀತೆಯನ್ನು ಒಳಗೆ ಕಳಿಸಿ ಅಂತ ಅರ್ಥ ಮಾಡ್ತಾರೆ. ಏನು ದೊಡ್ಡ ತತ್ವದ ರಹಸ್ಯ ಇರ್ಲಿಕ್ಕಿಲ್ಲ, ಆದರೆ ಆಗಿನ ಕಾಲ ಸಂಪ್ರದಾಯ ಏನಿತ್ತು ಅಂತ ತಿಳ್ಕೊಳ್ಳೋದು ಸುಮ್ಮನೆ ಅದನ್ನ ವಿಸ್ತಾರವಾಗಿ ಹೇಳಬೇಕು. ಸೀತೆಯನ್ನು ಒಳಗೆ ಕಳಿಸಲಿಲ್ಲ ರಾಮ. ಪಟೈರಾಚ್ಛಾದ್ಯ ಜಾನಕೀಂ, ಅದು ಒಂದೇ ಮಹಲ್. ಆ ಒಂದೇ ಮಹಲ್ನಲ್ಲೇ ಯಾರು ದ್ವಾರಪಾಲಕರು ಗಂಡಸರು ಮುಂದೆ ಬಂದರೆ ಆ ಸೀತೆಯನ್ನು ಒಳಗೆ ಕಳಿಸ್ಬೇಕಾಗಿಲ್ಲ. ಅಲ್ಲಿದ್ದಂಥ ಒಂದು ಪರದೆಯನ್ನು ಹಿಂಗೆ ಹೇಳಿದ್ರೆ ಸಾಕು. ಸೀತೆಯ ಅಸ್ತಿತ್ವ, ಅವಳ ಉಪಸ್ಥಿತಿ ಉಳಿದವರಿಗೆ ಗೋಚರ ಆಗದಂತೆ, ಆ ಸ್ತ್ರೀಯರ ಏಕಾಂತಕ್ಕೆ ಭಂಗ ಬರದಂತೆ ದ್ವಾರಪಾಲಕರ ಜೊತೆ, ಉಳಿದ ಮಂತ್ರಿಗಳ ಜೊತೆ, ಉಳಿದ ಪರಿವಾರದ ಜೊತೆ ಮಾತಾಡೋ ಒಂದು ಅವಕಾಶ ಅಲ್ಲಿತ್ತು. ಅದಕ್ಕಾಗಿ ಪಟೈರಾಚ್ಛಾದ್ಯ, ಬಟ್ಟೆಗಳ ಮೂಲಕವಾಗಿ ಸೀತೆಯನ್ನು ಮುಚ್ಚಿ ಅಂತಿದೆ. ಇವರು ಸೀತೆಯನ್ನು ಒಳಗೆ ಕಳಿಸಿ ಅಂತ ವ್ಯಾಖ್ಯಾನ ಮಾಡ್ತಾರಷ್ಟೇ ಹಿಂದಿಯಲ್ಲಿ. ವಾಸ್ತವಿಕವಾಗಿ ಒಂದು ಪರದೆಯನ್ನು ಎಳೆದ್ರೆ ಸಾಕು, ಆ ಸ್ತ್ರೀಯರ ಏಕಾಂತಕ್ಕೆ ಅನುಕೂಲ ಆಗುವಂಥ ವಾತಾವರಣ ಸೃಷ್ಟಿ ಆಗ್ತಿತ್ತು. ಆ ದ್ವಾರಪಾಲಕನಿಗೆ ಏನು ಹೇಳಿದ, ಕೂಡಲೇ ನನ್ನ ಆಜ್ಞೆಯನ್ನು ಪಡೆದುಕೋ, ಲಕ್ಷ್ಮಣನ ಬಳಿಗೆ ಹೋಗು, ಎಲ್ಲವನ್ನು ವಿಸ್ತಾರವಾಗಿ ಹೇಳು. ನನ್ನ ಒಂದು ಪ್ರಯತ್ನ, ನಾಳೆ ನಾನು ಮಾಡುವಂಥ ಒಂದು ಕೆಲಸ ಇದೆ. ಅದೇನೆಂದರೆ, ನನ್ನದೇ ಕೆಲಸ ಮತ್ತು ಸೀತೆಯ ಕೆಲಸವೂ ಕೂಡ ಇದೆ. ಸೀತೆಗೆ ಹೀಗೊಂದು ಕುತೂಹಲ ಇದೆ. ಸರಿಯೂ ಸಂಗಮದಲ್ಲಿ, ಸರಿಯೂ ನದಿ ಮತ್ತು ಗಂಗಾ ನದಿ ಸೇರುವಂಥ ಸಂದರ್ಭದಲ್ಲಿ ಆ ಒಂದು ಪ್ರದೇಶದಲ್ಲಿ ಗಂಗಾ ನದಿಯ ಪೂಜೆಯನ್ನು ಮಾಡಬೇಕು ಅಂತ ಅಪೇಕ್ಷೆ ಪಡ್ತಾಳೆ ಅವಳು. ತಾಯಂದಿರು, ಮಂತ್ರಿಗಳು, ಸೈನ್ಯ, ಆಪ್ತರು, ಹಿತೈಷಿಗಳು ಎಲ್ಲರೂ ಕೂಡ ಬರಬೇಕು. ಭರತ ಶತ್ರುಘ್ನರು ಬರಬೇಕು, ಬ್ರಾಹ್ಮಣರು, ಪುರೋಹಿತರೆಲ್ಲ ಬರಬೇಕು. ಅದಕ್ಕಾಗಿ ಅಲ್ಲಿ ಹೋಗುವಂಥ ಮಾರ್ಗ, ಆ ಪ್ರದೇಶ, ಅದನ್ನೆಲ್ಲವನ್ನು ಕೂಡ ಅಣಿಗೊಳಿಸಬೇಕು. ಪೂರಿತ ಅನ್ನ ಪೋಯಾದೇಹಿ, ಎಲ್ಲ ಥರದ ಅನ್ನ, ಆಹಾರ, ನೀರು, ಉಳಿದೆಲ್ಲ ವ್ಯವಸ್ಥೆಗಳು ಕೂಡ ನಿರ್ಮಾಣ ಆಗಬೇಕು. ಅದನ್ನು ಕೇಳಿ ಹಾಗೆ ಆಗಲಿ ಅಂದ ದ್ವಾರಪಾಲಕ. ಆಜ್ಞಾ ಪ್ರಮಾಣ, ನಿನ್ನ ಆಜ್ಞೆ ನನಗೆ ಪ್ರಮಾಣ ಅಂತ ಹೇಳಿ ರಾಮನಿಗೆ ಮತ್ತೊಮ್ಮೆ ನಮಸ್ಕಾರ ಮಾಡಿ ಲಕ್ಷ್ಮಣನ ಬಳಿಗೆ ಹೋದ. ಯೌವರಾಜ್ಯ ಪದಸ್ಥಿತ ಸಭಾಯಾಂ ಮಂತ್ರಿಭಿರ್ಯುಕ್ತ. ರಾಮನ ಮಹಾರಾಜನ ಆಸ್ಥಾನ, ಆತನ ಮೀಟಿಂಗ್ ಹಾಲ್ ಒಂದು ಬೇರೆ, ಯುವರಾಜನಿಗೊಂದು ಮೀಟಿಂಗ್ ಹಾಲ್ ಬೇರೆ. ಆನಂದ ರಾಮಾಯಣಕ್ಕನುಸಾರ ಲಕ್ಷ್ಮಣನ ಯುವರಾಜ. ಆತ ತನ್ನ ಮಂತ್ರಿಗಳ ಜೊತೆ ತನ್ನ ಸಭಾಸ್ಥಾನದಲ್ಲಿ ಕೂತ್ಕೊಂಡಿದ್ದ. ಅವನ ಬಳಿಗೆ ದೂತ ಬಂದ. ಬಂದು ಆತನಿಗೆ ರಾಮ ಹೇಳಿದ್ದನ್ನೆಲ್ಲ ಹೇಳಿದ. ಸಭೆಯಲ್ಲಿ ಕುಳಿತಂತ ಲಕ್ಷ್ಮಣ ಅದನ್ನೆಲ್ಲ ಕೇಳಿದ. ಆಯ್ತು, ಹಾಗೆ ಆಗಲಿ ಅಂದ. ರಾಮನ ಮಾತೆ ನಮಗೆ ಆಜ್ಞೆ ಅಂತ ಹೇಳಂದ. ಅಲ್ಲಿರುವಂಥ ದೂತರನ್ನು ಆಜ್ಞಾಪನೆ ಮಾಡಿದ. ಎಂಥವ್ರು ಅಂದರೆ ರುಕ್ಮದಂಡಕರಾನ್, ಕೈಯಲ್ಲಿ ಬಂಗಾರದ ದಂಡವನ್ನು ಹಿಡಿದವರು. ಚಿತ್ರೋಷ್ಣೀಶಾನ್, ನಾನಾ ಥರದ ವಿಚಿತ್ರವಾದಂಥ ಉಷ್ಣೀಶಾನ್ ರುಮಾಲುಗಳು, ಅದನ್ನು ಧಾರಣೆ ಮಾಡಿದವರು. ನಗರದಲ್ಲಿರುವಂಥ ಜನಗಳಿಗೆಲ್ಲರೂ ಹೀಗೆ ಆಜ್ಞಾಪನೆ ಮಾಡಿ. ಏನು ಆಜ್ಞಾಪನೆ ಮಾಡಿ ಅಂದರೆ, ನಾಳೆ ರಾಮ ಯಾತ್ರೆಗಾಗಿ ಹೊರಡುವನಿದ್ದಾನೆ. ಆ ಮಾತನ್ನು ಕೇಳಿ ಆ ದೂತರೆಲ್ಲ ರಾಜಮಾರ್ಗಕ್ಕೆ ಧಾವಿಸಿದರು. ಗಟ್ಟಿಯಾದ ಸ್ವರದಿಂದ ಎಲ್ಲರಿಗೂ ಜೋರಾಗಿ ಕೇಳುವಂತೆ ಅವರು ಕೃಪ್ಪ ಆತ್ಮಸತ್ಕರಾನ್, ಎಲ್ಲ ಕಡೆ ಕೈ ಬೀಸಿದ್ರು. ಬನ್ನಿ ಬನ್ನಿ, ಒಂದು ಸುದ್ದಿ ಹೇಳೋದ್ರಿಗೆ ಬನ್ನಿ ಅಂದರು. ಜನ ಎಲ್ಲ ಕುತೂಹಲದಿಂದ ಓಡಿ ಬಂದರು. ನಾಳೆ ಸೀತಾರಾಮರಿಬ್ಬರು ಗಂಗಾ ನದಿ ತೀರಕ್ಕೆ ಹೋಗೋರಿದ್ದಾರೆ, ಪೂಜೆ ಮಾಡೋರಿದ್ದಾರೆ. ಅವರೋಧೈ ಬಲೈ ಸಹ ಅಂತಃಪುರದ ಸ್ತ್ರೀಯರೆಲ್ಲ ಬರೋರಿದ್ದಾರೆ, ಸೈನ್ಯ ಹೊರಡೋದಿದೆ. ಹೀಗೆ ಜನರಿಗೆಲ್ಲ ಸಮಾಚಾರವನ್ನು ಮುಟ್ಟಿಸಿ ಆ ದೂತರು ಮತ್ತೆ ಲಕ್ಷ್ಮಣನ ಬಳಿಗೆ ಬಂದರು. ಜನರಿಗೆಲ್ಲ ಸಮಾಚಾರವನ್ನು ನಾವು ಮುಟ್ಟಿಸಿದ್ವಿ ಅಂತ ಅನ್ನೋದನ್ನು ಹೇಳಿದರು. ಸಭೆಯಲ್ಲಿ ಕುಳಿತುಕೊಂಡಂಥ ಲಕ್ಷ್ಮಣ ಆ ಸಮಾಚಾರವನ್ನು ತನ್ನ ಮಂತ್ರಿಗಳಿಗೂ ಕೂಡ ಮುಟ್ಟಿಸಿದ. ತಕ್ಷಕಾನ್ ಇಷ್ಟಿಕಾರಾನ್ ತ್ರಿಷತ್ಕರ್ಮಸು ನೈಷ್ಠಿಕಾನ್. ತಕ್ಷಕರು ಅಂದರೆ ಮರದ ಕೆಲಸವನ್ನು ಮಾಡುವಂಥವ್ರು. ಇಷ್ಟಿಕರು, ಇಟ್ಟಿಗೆ ಮೊದಲಾದ ಕೆಲಸಗಳನ್ನು ಮಾಡುವವರು, ಇಟ್ಟಿಗೆಯನ್ನು ತಯಾರು ಮಾಡುವವರು ಮತ್ತು ಇಟ್ಟಿಗೆಯನ್ನು ಉಪಯೋಗ ಮಾಡಿ ಭವನಗಳನ್ನು ನಿರ್ಮಾಣ ಮಾಡುವವರು. ತ್ರಿಷತ್ಕರ್ಮಸು ನಿಷ್ಠಿತಾನ್, ಕಲ್ಲುಗಳಿಂದ ಭವನಗಳನ್ನು ಕಟ್ಟುವಂಥವರು.
ಅವರೆಲ್ಲರನ್ನು ಕೂಡ ಕರೆದು ಅವರನ್ನ ತಮ್ಮ ತಮ್ಮ ಕೆಲಸಕ್ಕೆ ಒಪ್ಪಿಸಿಕೊಟ್ಟ. ಲೋಹಕಾರಾನ್, ಲೋಹದ ಕೆಲಸಗಳನ್ನು ಮಾಡುವವರು, ಚರ್ಮಕಾರಾನ್, ಚರ್ಮದ ಕೆಲಸಗಳನ್ನು ಮಾಡುವವರು, ಭಿತ್ತಿ ಕರ್ಮಾದಿ ನೈಷ್ಠಿಕಾನ್, ಭಿತ್ತಿಗಳಿಂದ ಕೆಲಸವನ್ನು ಮಾಡುವವರು, ಭಿತ್ತಿಗಳನ್ನು ಕಟ್ಟುವವರು. ಭಿತ್ತಿ ಅಂದ್ರೆ ಗೋಡೆ. ಆ ಗೋಡೆಯನ್ನು ಮಾಡುವವರು ಭಿತ್ತಿಕಾರರು ಕರ್ಸ್ಕೋತಾರೆ ಸಂಸ್ಕೃತಿಯಲ್ಲಿ. ಕ್ರಯ ವಿಕ್ರಯ ಕರ್ತೃ ಅವರಷ್ಟೇ ಅಲ್ಲ, ವ್ಯಾಪಾರಿಗಳು ಕೂಡ ಅಲ್ಲಿ ಹೊರಟರು. ಕಾಷ್ಠ ನಿರ್ಜೀವಕಾರಿಣ, ಕಟ್ಟಿಗೆಯನ್ನು ಉಪಯೋಗ ಮಾಡಿ ನಾನಾ ಥರದ ಗೊಂಬೆಗಳನ್ನು ನಿರ್ಮಾಣ ಮಾಡುವಂಥವರು, ಆಮೇಲೆ ಉರುವಲಿಗಾಗಿ ಕಟ್ಟಿಗೆಯನ್ನು ತಯಾರು ಮಾಡುವಂಥವರು, ವಾಸೋಗ್ರಹ ವಿದಗ್ಧಾಶ್ಚ, ಬಟ್ಟೆಯ ಡೇರೆಗಳನ್ನು ತಯಾರು ಮಾಡಬೇಕಲ್ಲ, ಶಿಬಿರಗಳನ್ನು, ಅವರು ಎಲ್ಲರೂ ಕೂಡ ಬಂದರು. ಮಹಿಷೈಹಿ ಜಲವಾಹಿನ, ಕೋಣಗಳ ಮೇಲೆ ನೀರನ್ನು ಹೊರಸಿದರು. ರಜ್ಜು ಕುದ್ದಾಲಧಾರಿಣ, ತನಗೆ ಗುದ್ದಲಿ ಇತ್ಯಾದಿಗಳನ್ನು ಹಿಡ್ಕೊಂಡು ಮುಂದೆ ಹೋದ್ರು ಕೆಲವರು. ಇವರೆಲ್ಲರನ್ನು ಆಜ್ಞಾಪನೆ ಮಾಡಿದ. ತೋಷಣಾದ್ ವಸನಾದಿಭಿ, ಅವರಿಗೆಲ್ಲ ಕೊಡಬೇಕಾದಂಥ ಭತ್ಯೆ, ಸಂಬಳ ಇತ್ಯಾದಿಗಳನ್ನು ಕೊಟ್ಟು ಅವರನ್ನ ಕಳಿಸಿದ. ನಾಳೆ ಸೀತೆಯ ಪರಿವಾರ ಇಲ್ಲಿ ಮುಂದೆ ಪ್ರಯಾಣ ಮಾಡೋದಿದೆ. ರುಜು ಮಾರ್ಗೋ ವಿಧಾತವ್ಯ ಸಮಃ ಕರ್ಕರವರ್ಜಿತ, ಮಾರ್ಗವನ್ನೆಲ್ಲ ಸಮತಟ್ಟನ್ನಾಗಿ ಮಾಡಬೇಕು, ಎಲ್ಲೂ ಕೂಡ ತೊಂದರೆ ಆಗಬಾರ್ದು, ಎಲ್ಲೂ ಯಾವುದೇ ರೀತಿಯಾದ ಅನಾನುಕೂಲವಿರಬಾರ್ದು. ನಿಮ್ನಾ ಭೂಮಿ ಸಮಾಕಾರ್ಯ ಉಚ್ಚಾ ಭೂಮಿ ಸಮಾಪಿಹಿ, ಎಲ್ಲಾದರೂ ತಗ್ಗಾಂತ ಭೂಮಿ ಇದ್ರೆ ಅದನ್ನ ಸಮವಾಗಿ ಮಾಡಬೇಕು. ಉತ್ತವಾದಂಥ ಭೂಮಿ, ಎಲ್ಲಾದರೂ ದೊಡ್ಡ ದೊಡ್ಡ ಪ್ರದೇಶಗಳಿದ್ರೆ ಅದನ್ನು ಕೂಡ ಸಮಗೊಳಿಸಬೇಕು. ಛಿದ್ಯಂತಾಂ ಪಾರ್ವತಾಹ ವೃಕ್ಷಾಹ ಮಾರ್ಗಸ್ಥ ದುಃಖದಾಯಕಾಹ, ಸಮೀಪವಿರುವಂತಹ ಎಲ್ಲ ವೃಕ್ಷಗಳನ್ನು ಕೂಡ ಸರಿಸಮವನ್ನಾಗಿ ಮಾಡಬೇಕು. ಬಾವಿಗಳನ್ನ, ಆಮೇಲೆ ಕೆರೆಗಳನ್ನ ಸ್ವಚ್ಛಪಡಿಸಬೇಕು ಮುಂದಿನ ಅನುಕೂಲಕ್ಕಾಗಿ. ಮತ್ತು ಯಾವ್ದಾದ್ರು ಪ್ರದೇಶದಲ್ಲಿ ಬಾವಿಗಳೆಲ್ಲ ಇಲ್ಲದೇ ಇದ್ರೆ ಅದನ್ನು ನಿರ್ಮಾಣ ಮಾಡಿಸಬೇಕು. ಸೇನಾ ನಿವೇಶ ಸ್ಥಾನಾನೇ, ಸೈನ್ಯದ ಬಿಡಾರಕ್ಕಾಗಿ, ಸೇನಾಪತಿಗಳ ಅನುಕೂಲಕ್ಕಾಗಿ ಎಲ್ಲ ಥರದ ಅನುಕೂಲಗಳನ್ನು ಮಾಡಿಕೊಡ್ಬೇಕು. ಯೋಜನಾರ್ಥ ಸವಿಸ್ತಾರೆ, ಪ್ರತಿ ಅರ್ಧ ಯೋಜನಕ್ಕೆ ಒಂದು ಜಾಗದಲ್ಲಿ ಈ ಥರದ ಎಲ್ಲ ಅನುಕೂಲಗಳನ್ನು ಮಾಡಬೇಕು. ಚುಲ್ಯೋ ರಮ್ಯಾ ವಿಧಾತವ್ಯ ಪಾಕಶಾಲಾ ಸಭಿತ್ತಯ, ಚುಲ್ಲಿ ಅಂದರೆ ಒಲೆ, ಎಲ್ಲ ಕಡೆ ಒಲೆಗಳನ್ನು ನಿರ್ಮಾಣ ಮಾಡಬೇಕು. ವಸ್ತ್ರೈರ್ ಗೃಹಾಣಿ ಕಾರ್ಯಾಣಿ, ಬಟ್ಟೆಯ ಡೇರೆಗಳನ್ನು, ಶಿಬಿರಗಳನ್ನು ತಯಾರು ಮಾಡಬೇಕು. ಕೆಲವು ಕಡೆ ತೃಣಯಿಶ್ಚಾಪಿ, ಹುಲ್ಲಿನ ಮನೆಗಳನ್ನು ಕೂಡ ನಿರ್ಮಾಣ ಮಾಡಬೇಕು. ಅದಕ್ಕೆಲ್ಲ ನಾನಾ ಥರದ ಅಲಂಕಾರಗಳನ್ನು ಮಾಡಬೇಕು. ನಾನಾ ಗೃಹಾಣಿ ಕಾರ್ಯಾಣಿ, ಬೇರೆ ಬೇರೆ ಮನೆಗಳನ್ನು ನಿರ್ಮಾಣ ಮಾಡಬೇಕು. ಪುಷ್ಪಾಣ ವಾಟಿಕಾ ಕಾರ್ಯ, ವಿಹಾರಕ್ಕಾಗಿ ಉದ್ಯಾನವನಗಳನ್ನು ನಿರ್ಮಾಣ ಮಾಡಬೇಕು. ನರಸ್ಕಂಧ ಗತಾಶ್ಚಿತ್ರಾಹ ವಾಟಿಕಾಶ್ಚ ಸಹಸ್ರಶಃ, ಪುಷ್ಪಾನಾಂ ವಾಟಿಕಾಶ್ಚಾಪಿ ಚಾರು ಮೃತ್ಪಾತ್ರ ನಿರ್ಮಿತಾಹ ಶುಭಾಹ, ಮಣ್ಣಿನ ಪಾತ್ರಗಳು, ಲೋಹದ ಪಾತ್ರಗಳನ್ನು, ಹೀಗೆ ನಾನಾ ಥರದ ಪಾತ್ರೆಗಳನ್ನು ಅಲ್ಲಿ ವ್ಯವಸ್ಥೆ ಮಾಡಬೇಕು. ಗಾಯಕರು, ನರ್ತಕರು, ವಾದಕರು ಅವರೆಲ್ಲ ಪ್ರದೇಶದಲ್ಲಿರಬೇಕು. ಸೇನಾ ನಿವಾಸ ಸ್ಥಾನೇಶು ಹಸ್ತಿ ಅಶ್ವ ರಥವಾಜಿನಾಂ, ಆನೆಗಳು, ಕುದುರೆಗಳು, ರಥಗಳು, ಇವುಗಳಿಗೆಲ್ಲ ಅನುಕೂಲ ಮಾಡಬೇಕು. ಸುಗಂಧ ಚಂದನೆಯ ಮಾರ್ಗಾಹ ಸೇಚನೀಯ ಸಮಂತತಃ, ರಾಜ ಪರಿವಾರ ಪ್ರಯಾಣ ಮಾಡುವಂಥ ದಾರಿಗಳನ್ನೆಲ್ಲ ನೀರಿನಿಂದ ಸಿಂಪಡಿಸಿ ಅದನ್ನು ಶುದ್ಧ ಮಾಡಬೇಕು. ಹಟ್ಟಾಸ್ತಂತು ಸಮಂತತಃ, ಅಲ್ಲಲ್ಲಿ ವ್ಯಾಪಾರಿಗಳ ಮಳಿಗೆಗಳು, ಅದನ್ನು ನಿರ್ಮಾಣ ಮಾಡಬೇಕು. ಶೃಂಗಾರೈ ರತಿಚಿತ್ರೈಶ್ಚ ಕಚ್ಚುಷ್ಟ ರಥವಾಜಿನಃ, ಒಂಟೆಗಳಿಗೆ ಮುಂತಾದವುಗಳಿಗೆ ಅನುಕೂಲ ಮಾಡಬೇಕು. ಶಕಟ ಅಂದರೆ ಬಂಡಿಗಳು, ಅವುಗಳಿಗೆ ಅನುಕೂಲ ಮಾಡಿಕೊಡ್ಬೇಕು. ಶತಘ್ನ ಅಂದರೆ ತೋಪು, ಶತ ಅಂದರೆ 100 ಜನರು, ಅವ್ರನ್ನ ಘ್ನಿ ಅಂದರೆ ಕೊಲ್ಲುವಂಥವು, 100 ಜನರನ್ನು ಒಂದೇ ಬಾರಿಗೆ ಕೊಲ್ಲುವಂಥ ತೋಪುಗಳು, ಅವುಗಳನ್ನು ಮುಂದೆ ಹೊರಡಿಸಬೇಕು. ದೊಡ್ಡ ದೊಡ್ಡ ಸಂಖ್ಯೆಯಲ್ಲಿ ಇವುಗಳನ್ನೆಲ್ಲರನ್ನು ಸಿದ್ಧಪಡಿಸಬೇಕು. ಧ್ವಜಗಳು, ಚತುರ್ಷಪಿ ವಿಧಾತವ್ಯ ಧ್ವಜಾ ರಾಮರಥೇಶು ಚ, ರಾಮನ ರಥಗಳು ಮತ್ತು ಉಳಿದೆಲ್ಲ ರಥಗಳಿಗೆ ನಾನಾ ಥರದ ಧ್ವಜಗಳನ್ನು ನೆಡಬೇಕು. ಹನುಮತ್ ಕೋವಿದಾರ ಅಂಡಜ ಅಂಡಜೇಶ ಬಾಣಾಂಕಿತಾ ಶುಭಾ, ಹನುಮಂತನ ಧ್ವಜ, ಕೋವಿದಾರ ಧ್ವಜ ಅಂತ ಒಂದು ಧ್ವಜ,
ಕೋವಿದಾರ ಅಂದ್ರೆ ಏನಂತ ನಿರೂಪಣೆ ಬಂದಿಲ್ಲ. ಅಂಡಜೇಷ ಅಂದರೆ ಗರುಡ. ಅಂಡ ಅಂತಂದ್ರೆ ತತ್ತಿಯಿಂದ ಹುಟ್ಟಿದಂಥ ಪಕ್ಷಿಗಳು, ಪಕ್ಷಿಗಳ ರಾಜ ಅಂದ್ರೆ ಗರುಡ. ಆ ಗರುಡನ ಧ್ವಜವನ್ನು ಒಂದು ಕಡೆ ನಿರ್ಮಾಣ ಮಾಡಬೇಕು. ಬಾಣಾಂಕಿತ, ಬಾಣದ ಚಿಹ್ನವುಳ್ಳಂಥ ಧ್ವಜಗಳು ಎಲ್ಲವನ್ನೂ ಅಲ್ಲಿ ಹೀಗೆ ಎಲ್ಲ ಥರದ ಧ್ವಜಗಳನ್ನು, ಪತಾಕೆಗಳನ್ನು ಹಾರಿಸಿ ರಾಮನ ರಥವನ್ನು ನಿರ್ಮಾಣ ಮಾಡಬೇಕು, ಅದನ್ನು ಸಜ್ಜುಗೊಳಿಸಬೇಕು. ಗಜಪೃಷ್ಠೆ ರಾಘವಾರ್ಥಂ ಹರಿದ್ವರ್ಣಾಂಕಿತಾಸನಂ, ರಾಮನ ಅನುಕೂಲಕ್ಕಾಗಿ ಆಸನವೊಂದನ್ನು ಸಿದ್ಧಪಡಿಸಬೇಕು. ರುಕ್ಮ ಮಾಣಿಕ್ಯ ರಚಿತಂ, ಬಂಗಾರದಿಂದ ಚಿತ್ರಿತವಾದದ್ದು ಆಸನ ಆಗಿರ್ಬೇಕು ಅವನಿಗೆ. ಸೀತಾರ್ಥಂ ಕರಿಣೀ ಪೃಷ್ಠೆ ನೀಲವರ್ಣಂ ಮಹಾಸನಂ, ಒಂದು ಹೆಣ್ಣಾನೆಯ ಬೆನ್ನ ಮೇಲೆ ಸೀತೆಯ ಅನುಕೂಲಕ್ಕಾಗಿ ಆಸನವನ್ನು ಸಿದ್ಧಪಡಿಸಬೇಕು. ಮುಕ್ತಾಫಲ ಹೇಮ ತುಂಗ ಗಣೈಹಿ ಆಚ್ಛಾದಿತಂ ವರಂ, ನಾನಾ ಥರದ ಮುತ್ತು ರತ್ನಗಳಿಂದ ಅದು ಅಲಂಕೃತವಾಗಿರಬೇಕು. ಪುಷ್ಪಮಾಲಾಹ ತೋರಣಾನೆ, ಹೂವಿನ ಮಾಲೆಗಳನ್ನು, ತೋರಣಗಳನ್ನು ಎಲ್ಲ ಕಡೆ ಸಿದ್ಧ ಮಾಡಬೇಕು. ನೃತ್ಯಂತೂ ವಾರಯೋ ವೇಶ್ಯಾಶ್ಚ, ನರ್ತಕಿಯರು ಗಾಯಕಿಯರೆಲ್ಲ ಸಿದ್ಧರಾಗಿರಬೇಕು. ಒಂದಿಮಾಗದರೂ ರಾಜನ ಮಹತ್ವವನ್ನು ಸಾರುವಂಥವ್ರು ಅಲ್ಲೇ ಮುಂದೆ ನಡೀಬೇಕು. ದಿವ್ಯೈರ್ ವಸ್ತ್ರೈರ್ ಆಭರಣೈ ಪೂಜಾದ್ರವ್ಯೈಶ್ಚ ಗೋರಸೈ ಪಾತ್ರೈರ್ ನಾನಾ ವಿಧೈ ದಿವ್ಯೈ ಪೂರಣೀಯ ಸಮಂತತಃ. ಇದಲ್ಲದೆ ನಾನು ಹೇಳಿದಂಥ ತಯಾರಿಗಳಲ್ಲದೆ ನಾನು ಹೇಳದೇ ಇದ್ದಂಥ ತಯಾರಿಗಳು ಯಾವುದಾದ್ರೂ ಇದ್ದರೆ ಅದನ್ನು ಕೂಡ ಸಿದ್ಧಪಡಿಸಬೇಕು. ಹೀಗೆ ಆ ಚತುರನಾದ ಲಕ್ಷ್ಮಣ ತನ್ನ ಮಂತ್ರಿಗಳಿಗೆ ಎಲ್ಲ ಥರದ ಆಜ್ಞೆಯನ್ನು ಮಾಡಿದ. ಸಾಯಂಕಾಲ ಸಮೀಪಿಸಿತು, ಸಂಧ್ಯಾ ವಂದನ ಇತ್ಯಾದಿಗಳನ್ನು ಮಾಡಬೇಕು ಅಂತ ತನ್ನ ಅರಮನೆಗೆ ಆತ ಹೊರಟು ಹೋದ. ಅವನು ಹೇಳಿದಂತೆ ಆ ಮಂತ್ರಿಗಳೆಲ್ಲ ಎಲ್ಲ ಥರದ ತಯಾರಿಯನ್ನು ಮಾಡಿದರು. ರಾಮನು ಕೂಡ ಈ ಕಡೆ ತನ್ನ ಅರಮನೆಯಲ್ಲಿ ಸೀತೆಯ ಜೊತೆಗೂಡಿ ತನ್ನ ಸಾಯಂಕಾಲದ ಕೃತ್ಯಗಳನ್ನು ಮಾಡಿದ. ರುಕ್ಮ ನೇಪಥ್ಯ ಮುಕ್ತಾಭಿ ದಾಸೀಭಿಶ್ಚ ಮುಹುರ್ಮುಹು ವಿಜಿತೋ ವಾಲವ್ಯಜನೈ ನಿಶಿಸುಪ್ತ ಸುಖಂ ಸದಾ. ಸಾಯಂಕಾಲದ ಕೃತ್ಯಗಳನ್ನೆಲ್ಲ ಮುಗಿಸಿ ಆತ ಶಯನ ಮಾಡಲಿಕ್ಕೆ ತೆರಳಿದ ಅನ್ನುವಲ್ಲಿಗೆ ವಾಲ್ಮೀಕಿ ರಾಮಾಯಣದ ಯಾತ್ರಾಕಾಂಡದ ದೂತ ಆಜ್ಞಾಕರಣ ಅನ್ನುವಂಥ ಆ 3ನೇ ಸರ್ಗ ಮುಕ್ತಾಯ ಆಗಿದೆ.